ಕರಡಿಯ ಬೇಟೆ. ನಾವು ಕರಡಿ ಬೇಟೆಯ ದಂಡಯಾತ್ರೆಯಲ್ಲಿದ್ದೆವು. ನನ್ನ ಜೊತೆಗಾರ ಕರಡಿಗೆ ಗುಂಡು ಹಾರಿಸಿದನು, ಆದರೆ ಅದಕ್ಕೊಂದು ಸಣ್ಣ ಗಾಯವಾಯಿತು ಅಷ್ಟೇ. ಹಿಮದ ಮೇಲೆ ರಕ್ತದ ಕಲೆಗಳಿದ್ದವು, ಆದರೆ ಕರಡಿ ತಪ್ಪಿಸಿಕೊಂಡು ಹೋಯಿತು. ಕರಡಿಯನ್ನು ತಕ್ಷಣವೇ ಹಿಂಬಾಲಿಸಬೇಕೆ ಅಥವಾ 2-3 ದಿನ ಕಾಯಬೇಕೆ ಎಂದು ನಿರ್ಧರಿಸಲು ನಾವೆಲ್ಲರೂ ಕಾಡಿನಲ್ಲಿ ಒಂದು ಗುಂಪಾಗಿ ಸೇರಿದೆವು. ಅಂದೇ ಕರಡಿಯನ್ನು ಸುತ್ತುವರಿಯಲು ಸಾಧ್ಯವೇ ಎಂದು ನಾವು ರೈತ ಬೇಟೆಗಾರರನ್ನು ಕೇಳಿದೆವು. ಇಲ್ಲ, ಅದು ಅಸಾಧ್ಯವೇ ಎಂದು ವಯಸ್ಸಾದ ಬೇಟೆಗಾರರೊಬ್ಬರು ಹೇಳಿದರು. ನೀವು ಕರಡಿಯನ್ನು ಶಾಂತವಾಗಲು ಬಿಡಬೇಕು. 5 ದಿನಗಳಲ್ಲಿ ಅದನ್ನು ಸುತ್ತುವರಿಯಲು ಸಾಧ್ಯವಾಗುತ್ತದೆ, ಆದರೆ ನೀವು ಈಗಲೇ ಹಿಂಬಾಲಿಸಿದರೆ ನೀವು ಅದನ್ನು ಹೆದರಿಸಿ ಓಡಿಸುತ್ತೀರಿ ಮತ್ತು ಅದು ಮತ್ತೆ ನೆಲೆಗೊಳ್ಳುವುದಿಲ್ಲ. ಆದರೆ ಒಬ್ಬ ಯುವ ಬೇಟೆಗಾರನು ವೃದ್ಧನೊಂದಿಗೆ ವಾದಕ್ಕಿಳಿದು ಈಗಲೇ ಕರಡಿಯನ್ನು ಸುತ್ತುವರಿಯುವುದು ಸಾಧ್ಯ ಎಂದು ಹೇಳಿದನು. ಇಂತಹ ಹಿಮದಲ್ಲಿ ಅವನು ಹೇಳಿದ, ಅದು ಹೆಚ್ಚು ದೂರ ಹೋಗುವುದಿಲ್ಲ, ಏಕೆಂದರೆ ಅದು ದಪ್ಪಗಿನ ಕರಡಿ. ಸಂಜೆಯ ಮೊದಲು ಅದು ನೆಲೆಗೊಳ್ಳುತ್ತದೆ, ಇಲ್ಲದಿದ್ದರೆ ನಾನು ಹಿಮಶೂಗಳ ಮೇಲೆ ಅದನ್ನು ಹಿಡಿಯಬಲ್ಲೆ. ನನ್ನೊಂದಿಗಿದ್ದ ಜೊತೆಗಾರ ಕರಡಿಯನ್ನು ಹಿಂಬಾಲಿಸುವುದನ್ನು ವಿರೋಧಿಸಿದನು ಮತ್ತು ಕಾಯುವಂತೆ ಸಲಹೆ ನೀಡಿದನು. ಆದರೆ ನಾನು ಹೇಳಿದೆ, ನಾವು ವಾದ ಮಾಡಬೇಕಾಗಿಲ್ಲ, ನೀವು ಇಷ್ಟ ಬಂದಂತೆ ಮಾಡಿ, ಆದರೆ ನಾನು ಡೇಮಿಯನ್ನೊಂದಿಗೆ ಜಾಡನ್ನು ಹಿಂಬಾಲಿಸುತ್ತೇನೆ. ನಾವು ಕರಡಿಯನ್ನು ಸುತ್ತುವರೆದರೆ ಸರಿ, ಇಲ್ಲದಿದ್ದರೆ ನಾವು ಏನನ್ನೂ ಕಳೆದುಕೊಳ್ಳುವುದಿಲ್ಲ. ಇನ್ನು ಬೆಳಿಗ್ಗೆಯಾಗಿದೆ ಮತ್ತು ಇಂದು ನಮಗೆ ಮಾಡಲು ಬೇರೇನೂ ಇಲ್ಲ. ಹಾಗೆಯೇ ನಿರ್ಧರಿಸಲಾಯಿತು. ಇತರರೆಲ್ಲರೂ ಸ್ಲೆಡ್ಜ್ಗಳಿಗೆ ಹಿಂತಿರುಗಿ ಹಳ್ಳಿಗೆ ಹೋದರು. ಡೇಮಿಯನ್ ಮತ್ತು ನಾನು ಸ್ವಲ್ಪ ರೊಟ್ಟಿಯನ್ನು ತೆಗೆದುಕೊಂಡು ಕಾಡಿನಲ್ಲಿಯೇ ಉಳಿದೆವು. ಅವರೆಲ್ಲರೂ ನಮ್ಮನ್ನು ಬಿಟ್ಟು ಹೋದ ನಂತರ ಡೇಮಿಯನ್ ಮತ್ತು ನಾನು ನಮ್ಮ ಬಂದೂಕುಗಳನ್ನು ಪರೀಕ್ಷಿಸಿದೆವು ಮತ್ತು ನಮ್ಮ ಬೆಚ್ಚಗಿನ ಕೋಟುಗಳ ಅಂಚುಗಳನ್ನು ನಮ್ಮ ಬೆಲ್ಟ್ಗಳಿಗೆ ಸಿಕ್ಕಿಸಿಕೊಂಡು ಕರಡಿಯ ಜಾಡನ್ನು ಹಿಂಬಾಲಿಸಲು ಪ್ರಾರಂಭಿಸಿದೆವು. ಹವಾಮಾನವು ಉತ್ತಮವಾಗಿತ್ತು, ಚಳಿಯಾಗಿದ್ದರೂ ಶಾಂತವಾಗಿತ್ತು, ಆದರೆ ಹಿಮಶೂಗಳ ಮೇಲೆ ನಡೆಯುವುದು ಕಷ್ಟಕರವಾಗಿತ್ತು. ಹಿಮವು ಆಳವಾಗಿ ಮತ್ತು ಮೃದುವಾಗಿತ್ತು, ಅದು ಕಾಡಿನಲ್ಲಿ ಎಲ್ಲಿಯೂ ಹೆಪ್ಪುಗಟ್ಟಿರಲಿಲ್ಲ ಮತ್ತು ಹಿಂದಿನ ದಿನ ಹೊಸ ಹಿಮ ಬಿದ್ದಿದ್ದರಿಂದ ನಮ್ಮ ಹಿಮಶೂಗಳು 6 ಇಂಚುಗಳಷ್ಟು ಆಳಕ್ಕೆ ಮುಳುಗುತ್ತಿದ್ದವು ಮತ್ತು ಕೆಲವೊಮ್ಮೆ ಅದಕ್ಕಿಂತಲೂ ಹೆಚ್ಚು. ಕರಡಿಯ ಜಾಡು ದೂರದಿಂದಲೇ ಕಾಣಿಸುತ್ತಿತ್ತು ಮತ್ತು ಅದು ಹೇಗೆ ಹೋಗಿದೆ ಎಂದು ನಾವು ನೋಡಬಹುದು. ಕೆಲವೊಮ್ಮೆ ಹೊಟ್ಟೆಯವರೆಗೆ ಮುಳುಗಿ ಹಿಮವನ್ನು ಸೀಳಿಕೊಂಡು ಹೋಗಿತ್ತು. ಮೊದಲು ದೊಡ್ಡ ಮರಗಳ ಕೆಳಗೆ ಇರುವಾಗ ನಾವು ಅದರ ಜಾಡನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡೆವು, ಆದರೆ ಅದು ಸಣ್ಣ ದಟ್ಟವಾದ ಪೈನ್ ಮರಗಳ ಗುಂಪಿಗೆ ತಿರುಗಿದಾಗ ಡೇಮಿಯನ್ ನಿಂತನು. ನಾವು ಈಗ ಜಾಡನ್ನು ಬಿಡಬೇಕು ಎಂದು ಅವನು ಹೇಳಿದನು. ಅದು ಬಹುಶಃ ಇಲ್ಲೆಲ್ಲೋ ನೆಲೆಗೊಂಡಿದೆ. ಅದು ಕುಳಿತಿದೆ ಎಂದು ನೀವು ಹಿಮವನ್ನು ನೋಡಿದರೆ ತಿಳಿಯುತ್ತದೆ. ನಾವು ಜಾಡನ್ನು ಬಿಟ್ಟು ಸುತ್ತು ಹೋಗೋಣ, ಆದರೆ ನಾವು ಸದ್ದಿಲ್ಲದೆ ಹೋಗಬೇಕು. ಕೂಗಾಡಬೇಡಿ ಅಥವಾ ಕೆಮ್ಮಬೇಡಿ, ಇಲ್ಲದಿದ್ದರೆ ನಾವು ಅದನ್ನು ಹೆದರಿಸುತ್ತೇವೆ. ಆದ್ದರಿಂದ ಜಾಡನ್ನು ಬಿಟ್ಟು ನಾವು ಎಡಕ್ಕೆ ತಿರುಗಿದೆವು. ಆದರೆ ನಾವು ಸುಮಾರು 500 ಗಜಗಳಷ್ಟು ಹೋದಾಗ ಕರಡಿಯ ಗುರುತುಗಳು ಮತ್ತೆ ನಮ್ಮ ಮುಂದೆ ಇದ್ದವು. ನಾವು ಅವುಗಳನ್ನು ಹಿಂಬಾಲಿಸಿದೆವು ಮತ್ತು ಅವು ನಮ್ಮನ್ನು ರಸ್ತೆಗೆ ಕರೆತಂದವು. ಕರಡಿ ಯಾವ ದಾರಿಯಲ್ಲಿ ಹೋಯಿತು ಎಂದು ನೋಡಲು ನಾವು ರಸ್ತೆಯನ್ನು ಪರೀಕ್ಷಿಸುತ್ತಾ ನಿಂತೆವು. ಅಲ್ಲಲ್ಲಿ ಹಿಮದಲ್ಲಿ ಕರಡಿಯ ಪಂಜದ ಗುರುತುಗಳು, ಉಗುರುಗಳು ಮತ್ತು ಅಲ್ಲಲ್ಲಿ ರೈತನ ಚರ್ಮದ ಬೂಟುಗಳ ಗುರುತುಗಳು ಇದ್ದವು. ಕರಡಿ ಸ್ಪಷ್ಟವಾಗಿ ಹಳ್ಳಿಯ ಕಡೆಗೆ ಹೋಗಿತ್ತು. ನಾವು ರಸ್ತೆಯಲ್ಲಿ ನಡೆಯುತ್ತಿದ್ದಾಗ ಡೇಮಿಯನ್ ಹೇಳಿದನು, ಈಗ ರಸ್ತೆಯನ್ನು ನೋಡುವ ಅಗತ್ಯವಿಲ್ಲ. ಅದು ಬಲಕ್ಕೆ ಅಥವಾ ಎಡಕ್ಕೆ ಎಲ್ಲಿ ತಿರುಗಿದೆ ಎಂದು ಪಕ್ಕದಲ್ಲಿರುವ ಮೃದುವಾದ ಹಿಮದ ಗುರುತುಗಳಿಂದ ನಾವು ನೋಡುತ್ತೇವೆ. ಅದು ಎಲ್ಲಿಯಾದರೂ ತಿರುಗಿರಬೇಕು, ಏಕೆಂದರೆ ಅದು ನೇರವಾಗಿ ಹಳ್ಳಿಗೆ ಹೋಗುವುದಿಲ್ಲ. ನಾವು ಸುಮಾರು 1 ಮೈಲಿ ದೂರ ರಸ್ತೆಯಲ್ಲಿ ಹೋದೆವು, ತದನಂತರ ಕರಡಿಯ ಜಾಡು ರಸ್ತೆಯಿಂದ ಹೊರಗೆ ಹೋಗುತ್ತಿರುವುದನ್ನು ನಾವು ನೋಡಿದೆವು. ನಾವು ಅದನ್ನು ಪರೀಕ್ಷಿಸಿದೆವು. ಎಂತಹ ವಿಚಿತ್ರ! ಅದು ಖಂಡಿತವಾಗಿಯೂ ಕರಡಿಯ ಜಾಡಾಗಿತ್ತು, ಆದರೆ ರಸ್ತೆಯಿಂದ ಕಾಡಿಗೆ ಹೋಗುತ್ತಿರಲಿಲ್ಲ, ಕಾಡಿನಿಂದ ರಸ್ತೆಗೆ ಬರುತ್ತಿತ್ತು. ಕಾಲ್ಬೆರಳುಗಳು ರಸ್ತೆಯ ಕಡೆಗೆ ತೋರಿಸುತ್ತಿದ್ದವು. ಇದು ಇನ್ನೊಂದು ಕರಡಿಯಾಗಿರಬೇಕು ಎಂದು ನಾನು ಹೇಳಿದೆ. ಡೇಮಿಯನ್ ಅದನ್ನು ನೋಡುತ್ತಾ ಸ್ವಲ್ಪ ಹೊತ್ತು ಆಲೋಚಿಸಿದನು. ಇಲ್ಲ, ಅವನು ಹೇಳಿದನು. ಇದು ಅದೇ ಕರಡಿ.
ಇದು ತಂತ್ರಗಳನ್ನು ಮಾಡಿದೆ ಮತ್ತು ರಸ್ತೆಯನ್ನು ಬಿಟ್ಟಾಗ ಹಿಂದಕ್ಕೆ ಹೆಜ್ಜೆ ಹಾಕಿದೆ. ನಾವು ಜಾಡನ್ನು ಹಿಂಬಾಲಿಸಿದೆವು ಮತ್ತು ಅದು ನಿಜವೆಂದು ಕಂಡುಕೊಂಡೆವು. ಕರಡಿಯು ಸುಮಾರು 10 ಹೆಜ್ಜೆಗಳಷ್ಟು ಹಿಂದಕ್ಕೆ ನಡೆದಿತ್ತು. ತದನಂತರ ಒಂದು ಪೈನ್ ಮರದ ಹಿಂದೆ ತಿರುಗಿ ನೇರವಾಗಿ ಮುಂದೆ ಹೋಗಿತ್ತು. ಡೇಮಿಯನ್ ನಿಂತು ಹೇಳಿದನು, ಈಗ ನಾವು ಖಂಡಿತವಾಗಿಯೂ ಅದನ್ನು ಸುತ್ತುವರಿಯುತ್ತೇವೆ. ಮುಂದೆ ಒಂದು ಜೌಗು ಪ್ರದೇಶವಿದೆ ಮತ್ತು ಅದು ಅಲ್ಲಿ ನೆಲೆಗೊಂಡಿರಬೇಕು. ನಾವು ಅದನ್ನು ಸುತ್ತು ಹೋಗೋಣ. ನಾವು ಪೈನ್ ಮರಗಳ ದಟ್ಟಣೆಯ ಮೂಲಕ ಸುತ್ತು ಹೋಗಲು ಪ್ರಾರಂಭಿಸಿದೆವು. ಅಷ್ಟರಲ್ಲಿ ನಾನು ಸುಸ್ತಾಗಿದ್ದೆ ಮತ್ತು ಮುಂದೆ ಸಾಗುವುದು ಇನ್ನಷ್ಟು ಕಷ್ಟಕರವಾಗಿತ್ತು. ಈಗ ನಾನು ಗುಲ್ಮ ಪೊದೆಗಳ ಮೇಲೆ ಜಾರಿ ಬೀಳುತ್ತಿದ್ದೆ ಮತ್ತು ನನ್ನ ಹಿಮಶೂಗಳು ಅದರಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಿದ್ದವು. ಈಗ ಸಣ್ಣ ಪೈನ್ ಮರವೊಂದು ನನ್ನ ಕಾಲುಗಳ ನಡುವೆ ಸಿಲುಕಿಕೊಳ್ಳುತ್ತಿತ್ತು, ಅಥವಾ ಅಭ್ಯಾಸವಿಲ್ಲದ ಕಾರಣ ನನ್ನ ಹಿಮಶೂಗಳು ಜಾರಿ ಬೀಳುತ್ತಿದ್ದವು. ಮತ್ತು ಈಗ ಹಿಮದಿಂದ ಮುಚ್ಚಿ ಹೋಗಿದ್ದ ಒಂದು ದಿಮ್ಮಿಯನ್ನು ನಾನು ಎಡವುತ್ತಿದ್ದೆ. ನಾನು ತುಂಬಾ ಸುಸ್ತಾಗಿದ್ದೆ ಮತ್ತು ಬೆವರಿನಿಂದ ತೊಯ್ದು ಹೋಗಿದ್ದೆ ಮತ್ತು ನಾನು ನನ್ನ ತುಪ್ಪಳದ ನಿಲುವಂಗಿಯನ್ನು ತೆಗೆದೆ. ಮತ್ತು ಡೇಮಿಯನ್ ಮಾತ್ರ ದೋಣಿಯಲ್ಲಿ ತೇಲುವಂತೆ ಸಾಗುತ್ತಿದ್ದನು. ಅವನ ಹಿಮಶೂಗಳು ತಾವಾಗಿಯೇ ಚಲಿಸುವಂತೆ, ಎಲ್ಲಿಯೂ ಸಿಕ್ಕಿಹಾಕಿಕೊಳ್ಳದೆ ಅಥವಾ ಜಾರಿ ಬೀಳದೆ ಸಾಗುತ್ತಿದ್ದನು. ಅವನು ನನ್ನ ತುಪ್ಪಳವನ್ನು ಸಹ ತೆಗೆದುಕೊಂಡು ತನ್ನ ಹೆಗಲ ಮೇಲೆ ಹಾಕಿಕೊಂಡನು ಮತ್ತು ನನ್ನನ್ನು ಇನ್ನೂ ಪ್ರೇರೇಪಿಸುತ್ತಿದ್ದನು. ನಾವು ಇನ್ನೂ 2 ಮೈಲಿಗಳಷ್ಟು ದೂರ ಹೋದೆವು ಮತ್ತು ಜೌಗು ಪ್ರದೇಶದ ಇನ್ನೊಂದು ಬದಿಗೆ ಬಂದೆವು. ನಾನು ಹಿಂದೆ ಉಳಿದಿದ್ದೆ. ನನ್ನ ಹಿಮಶೂಗಳು ಜಾರಿ ಬೀಳುತ್ತಿದ್ದವು ಮತ್ತು ನನ್ನ ಕಾಲುಗಳು ಎಡವುತ್ತಿದ್ದವು. ಇದ್ದಕ್ಕಿದ್ದಂತೆ ನನ್ನ ಮುಂದೆ ಹೋಗುತ್ತಿದ್ದ ಡೇಮಿಯನ್ ನಿಂತು ತನ್ನ ಕೈಯನ್ನು ಬೀಸಿದನು. ನಾನು ಅವನ ಬಳಿ ಬಂದಾಗ ಅವನು ಬಾಗಿ ಕೈಯಿಂದ ತೋರಿಸಿ ಪಿಸುಗುಟ್ಟಿದನು. ಆ ಪೊದೆಗಳ ಮೇಲೆ ಹರಟೆ ಹೊಡೆಯುತ್ತಿರುವ ಮಂಗಟ್ಟೆಯನ್ನು ನೀವು ನೋಡುತ್ತೀರಾ? ಅದು ದೂರದಿಂದಲೇ ಕರಡಿಯ ವಾಸನೆ ಗ್ರಹಿಸುತ್ತದೆ. ಅದು ಅಲ್ಲಿರಬೇಕು. ನಾವು ತಿರುಗಿ ಇನ್ನೊಂದು ಅರ್ಧ ಮೈಲಿಗಿಂತಲೂ ಹೆಚ್ಚು ದೂರ ಹೋದೆವು ಮತ್ತು ಸ್ವಲ್ಪ ಸಮಯದ ನಂತರ ನಾವು ಹಳೆಯ ಜಾಡಿಗೆ ಮತ್ತೆ ಬಂದೆವು. ಆದ್ದರಿಂದ ನಾವು ಕರಡಿಯನ್ನು ಸರಿಯಾಗಿ ಸುತ್ತುವರೆದಿದ್ದೆವು. ಅದು ಈಗ ನಾವು ಬಿಟ್ಟು ಹೋದ ಜಾಡಿನ ಒಳಗಿತ್ತು. ನಾವು ನಿಂತೆವು ಮತ್ತು ನಾನು ನನ್ನ ಟೋಪಿಯನ್ನು ತೆಗೆದು ನನ್ನ ಬಟ್ಟೆಗಳನ್ನು ಸಡಿಲಗೊಳಿಸಿದೆ. ನಾನು ಹಬೆಯಾಡುವ ಸ್ನಾನದ ಮನೆಯಲ್ಲಿದ್ದಷ್ಟು ಬಿಸಿಯಾಗಿದ್ದೆ ಮತ್ತು ಮಳೆಯಿಂದ ತೊಯ್ದ ಇಲಿಯಂತೆ ಒದ್ದೆಯಾಗಿದ್ದೆ. ಡೇಮಿಯನ್ ಸಹ ಕೆಂಪಾಗಿದ್ದನು ಮತ್ತು ತನ್ನ ತೋಳಿನಿಂದ ಮುಖವನ್ನು ಒರೆಸಿಕೊಂಡನು. ಸರಿ ಸರ್, ಅವನು ಹೇಳಿದ, ನಾವು ನಮ್ಮ ಕೆಲಸವನ್ನು ಮಾಡಿದ್ದೇವೆ ಮತ್ತು ಈಗ ನಾವು ವಿಶ್ರಾಂತಿ ಪಡೆಯಬೇಕು. ಸಂಜೆಯ ಹೊಳಪು ಈಗಾಗಲೇ ಕಾಡಿನ ಮೂಲಕ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತಿತ್ತು. ನಾವು ನಮ್ಮ ಹಿಮಶೂಗಳನ್ನು ತೆಗೆದು ಅವುಗಳ ಮೇಲೆ ಕುಳಿತುಕೊಂಡೆವು ಮತ್ತು ನಮ್ಮ ಚೀಲಗಳಿಂದ ಸ್ವಲ್ಪ ರೊಟ್ಟಿ ಮತ್ತು ಉಪ್ಪನ್ನು ತೆಗೆದೆವು. ಮೊದಲು ನಾನು ಸ್ವಲ್ಪ ಹಿಮವನ್ನು ತಿಂದೆ, ನಂತರ ಸ್ವಲ್ಪ ರೊಟ್ಟಿಯನ್ನು ತಿಂದೆ ಮತ್ತು ರೊಟ್ಟಿ ಎಷ್ಟು ರುಚಿಕರವಾಗಿತ್ತೆಂದರೆ ನನ್ನ ಜೀವನದಲ್ಲಿ ನಾನು ಈ ಹಿಂದೆಂದೂ ತಿಂದಿರಲಿಲ್ಲ ಎಂದು ನಾನು ಭಾವಿಸಿದೆ. ನಾವು ಅಲ್ಲಿ ಕತ್ತಲಾಗುವವರೆಗೆ ಕುಳಿತೆವು. ತದನಂತರ ಹಳ್ಳಿಗೆ ಎಷ್ಟು ದೂರ ಎಂದು ನಾನು ಡೇಮಿಯನ್ನನ್ನು ಕೇಳಿದೆ. ಹೌದು, ಅವನು ಹೇಳಿದ. ಇದು ಸುಮಾರು 8 ಮೈಲಿ ಇರಬೇಕು. ನಾವು ರಾತ್ರಿಯೇ ಅಲ್ಲಿಗೆ ಹೋಗುತ್ತೇವೆ, ಆದರೆ ಈಗ ನಾವು ವಿಶ್ರಾಂತಿ ಪಡೆಯಬೇಕು. ನಿಮ್ಮ ತುಪ್ಪಳದ ಕೋಟನ್ನು ಧರಿಸಿ ಸರ್, ಇಲ್ಲದಿದ್ದರೆ ನಿಮಗೆ ಶೀತವಾಗುತ್ತದೆ. ಡೇಮಿಯನ್ ಹಿಮವನ್ನು ಚಪ್ಪಟೆ ಮಾಡಿದನು ಮತ್ತು ಕೆಲವು ಪೈನ್ ಕೊಂಬೆಗಳನ್ನು ಮುರಿದು ಅವುಗಳ ಹಾಸಿಗೆಯನ್ನು ಮಾಡಿದನು. ನಾವು ಪಕ್ಕಪಕ್ಕದಲ್ಲಿ ಮಲಗಿದೆವು, ನಮ್ಮ ತಲೆಗಳನ್ನು ನಮ್ಮ ತೋಳುಗಳ ಮೇಲೆ ಇರಿಸಿಕೊಂಡೆವು. ನಾನು ಹೇಗೆ ನಿದ್ರೆಗೆ ಜಾರಿದೆ ಎಂದು ನನಗೆ ನೆನಪಿಲ್ಲ. 2 ಗಂಟೆಗಳ ನಂತರ ಏನೋ ಬಿರುಕು ಬಿಟ್ಟಂತೆ ಕೇಳಿ ನಾನು ಎಚ್ಚರಗೊಂಡೆ. ನಾನು ಎಷ್ಟು ಗಾಢವಾಗಿ ನಿದ್ರಿಸಿದ್ದೆ ಎಂದರೆ ನಾನು ಎಲ್ಲಿದ್ದೇನೋ ಎಂದು ನನಗೆ ತಿಳಿದಿರಲಿಲ್ಲ. ನಾನು ನನ್ನ ಸುತ್ತಲೂ ನೋಡಿದೆ. ಎಷ್ಟು ಅದ್ಭುತ! ನಾನು ಯಾವುದೋ ಸಭಾಂಗಣದಲ್ಲಿದ್ದೆ. ಅದು ಹೊಳೆಯುವ ಬಿಳಿ ಬಣ್ಣದ ಕಂಬಗಳೊಂದಿಗೆ ಬೆಳಗುತ್ತಿತ್ತು ಮತ್ತು ನಾನು ಮೇಲಕ್ಕೆ ನೋಡಿದಾಗ ಸೂಕ್ಷ್ಮವಾದ ಬಿಳಿ ಬಣ್ಣದ ಕೆತ್ತನೆಯ ಮೂಲಕ ಕಾಗೆ ಕಪ್ಪಾದ ಬಣ್ಣದ ಬೆಳಕಿನಿಂದ ಕೂಡಿದ ಗುಮ್ಮಟವನ್ನು ನೋಡಿದೆ. ಚೆನ್ನಾಗಿ ನೋಡಿದ ನಂತರ ನಾವು ಕಾಡಿನಲ್ಲಿದ್ದೇವೆ ಎಂದು ನನಗೆ ನೆನಪಾಯಿತು ಮತ್ತು ನಾನು ಸಭಾಂಗಣ ಮತ್ತು ಕಂಬಗಳು ಎಂದು ಭಾವಿಸಿದ್ದು ಹಿಮ ಮತ್ತು ಮಂಜಿನಿಂದ ಆವೃತವಾದ ಮರಗಳು ಮತ್ತು ಬಣ್ಣದ ದೀಪಗಳು ಕೊಂಬೆಗಳ ನಡುವೆ ಮಿಂಚುತ್ತಿರುವ ನಕ್ಷತ್ರಗಳು ಎಂದು ತಿಳಿದುಕೊಂಡೆ. ರಾತ್ರಿಯಲ್ಲಿ ಮಂಜು ಬಿದ್ದಿತ್ತು. ಎಲ್ಲಾ ಚಿಗುರುಗಳು ಅದರಿಂದ ದಪ್ಪವಾಗಿ ಮುಚ್ಚಲ್ಪಟ್ಟಿದ್ದವು. ಡೇಮಿಯನ್ ಅದರಿಂದ ಮುಚ್ಚಲ್ಪಟ್ಟಿದ್ದನು. ಅದು ನನ್ನ ತುಪ್ಪಳದ ಕೋಟಿನ ಮೇಲಿತ್ತು ಮತ್ತು ಅದು ಮರಗಳಿಂದ ಕೆಳಗೆ ಬೀಳುತ್ತಿತ್ತು.
ನಾನು ಡೇಮಿಯನ್ನನ್ನು ಎಬ್ಬಿಸಿದೆ ಮತ್ತು ನಾವು ನಮ್ಮ ಹಿಮಶೂಗಳನ್ನು ಹಾಕಿಕೊಂಡು ಹೊರಟೆವು. ಕಾಡಿನಲ್ಲಿ ತುಂಬಾ ನಿಶ್ಶಬ್ದವಾಗಿತ್ತು. ನಮ್ಮ ಹಿಮಶೂಗಳು ಮೃದುವಾದ ಹಿಮದ ಮೂಲಕ ಸಾಗುವ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಆಗಾಗ ಮಂಜಿನಿಂದ ಬಿರುಕು ಬಿಟ್ಟ ಮರವೊಂದು ಕಾಡಿನಲ್ಲಿ ಪ್ರತಿಧ್ವನಿಸುವ ಸದ್ದು ಹೊರತುಪಡಿಸಿ ಬೇರೇನೂ ಕೇಳಿಸುತ್ತಿರಲಿಲ್ಲ. ಕೇವಲ ಒಮ್ಮೆ ನಾವು ಜೀವಂತ ಪ್ರಾಣಿಯ ಶಬ್ದವನ್ನು ಕೇಳಿದೆವು. ಏನೋ ನಮ್ಮ ಹತ್ತಿರದಲ್ಲೇ ಗೊಣಗಾಡಿಕೊಂಡು ಓಡಿಹೋಯಿತು. ಅದು ಕರಡಿಯೇ ಇರಬೇಕು ಎಂದು ನನಗೆ ಖಚಿತವಾಗಿತ್ತು. ಆದರೆ ನಾವು ಶಬ್ದ ಬಂದ ಸ್ಥಳಕ್ಕೆ ಹೋದಾಗ ಮೊಲಗಳ ಹೆಜ್ಜೆಗುರುತುಗಳನ್ನು ನಾವು ಕಂಡುಕೊಂಡೆವು ಮತ್ತು ಕೆಲವು ಚಿಗುರೆಲೆ ಮರಗಳನ್ನು ಅವುಗಳ ತೊಗಟೆಯನ್ನು ಅಗೆಯಲಾಗಿತ್ತು. ನಾವು ಆಹಾರ ಸೇವಿಸುತ್ತಿದ್ದ ಕೆಲವು ಮೊಲಗಳನ್ನು ಬೆದರಿಸಿದ್ದೆವು. ನಾವು ರಸ್ತೆಗೆ ಬಂದು ನಮ್ಮ ಹಿಮಶೂಗಳನ್ನು ಎಳೆದುಕೊಂಡು ಹೋದೆವು. ಈಗ ನಡೆಯುವುದು ಸುಲಭವಾಗಿತ್ತು. ಗಟ್ಟಿಯಾದ ರಸ್ತೆಯಲ್ಲಿ ನಮ್ಮ ಹಿಮಶೂಗಳು ಅಕ್ಕಪಕ್ಕಕ್ಕೆ ಜಾರುತ್ತಿದ್ದಂತೆ ಸದ್ದು ಮಾಡುತ್ತಿದ್ದವು. ನಮ್ಮ ಬೂಟುಗಳ ಕೆಳಗೆ ಹಿಮ ಕೀರಲು ಧ್ವನಿ ಮಾಡುತ್ತಿತ್ತು ಮತ್ತು ತಣ್ಣನೆಯ ಮಂಜು ನಮ್ಮ ಮುಖದ ಮೇಲೆ ತುಪ್ಪಳದಂತೆ ನೆಲೆಗೊಂಡಿತ್ತು. ಕೊಂಬೆಗಳ ಮೂಲಕ ನೋಡಿದಾಗ ನಕ್ಷತ್ರಗಳು ನಮ್ಮನ್ನು ಭೇಟಿಯಾಗಲು ಓಡಿಬರುತ್ತಿರುವಂತೆ ಕಾಣುತ್ತಿದ್ದವು. ಈಗ ಮಿಂಚುತ್ತಾ, ಈಗ ಮರೆಯಾಗುತ್ತಾ, ಇಡೀ ಆಕಾಶವೇ ಚಲಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ನಾನು ನನ್ನ ಜೊತೆಗಾರ ಮಲಗಿರುವುದನ್ನು ಕಂಡೆ, ಆದರೆ ಅವನನ್ನು ಎಬ್ಬಿಸಿ ನಾವು ಕರಡಿಯನ್ನು ಹೇಗೆ ಸುತ್ತುವರೆದಿದ್ದೇವೆಂದು ವಿವರಿಸಿದೆ. ಬೆಳಿಗ್ಗೆ ಬಲೆ ಬೀಸುವವರನ್ನು ಕರೆಸಲು ನಮ್ಮ ರೈತ ಆತಿಥೇಯನಿಗೆ ಹೇಳಿದ ನಂತರ ನಾವು ರಾತ್ರಿ ಊಟ ಮಾಡಿ ಮಲಗಿದೆವು. ನಾನು ತುಂಬಾ ಸುಸ್ತಾಗಿದ್ದರಿಂದ ಮಧ್ಯಾಹ್ನದವರೆಗೂ ಮಲಗಬಹುದಿತ್ತು, ಆದರೆ ನನ್ನ ಜೊತೆಗಾರ ನನ್ನನ್ನು ಎಬ್ಬಿಸಿದನು. ನಾನು ಎದ್ದು ನೋಡಿದೆ. ಅವನು ಆಗಲೇ ಬಟ್ಟೆ ಧರಿಸಿ ತನ್ನ ಬಂದೂಕಿಗೆ ಏನೋ ಮಾಡುತ್ತಿದ್ದನು. ಡೇಮಿಯನ್ ಎಲ್ಲಿದ್ದಾನೆ ಎಂದು ನಾನು ಕೇಳಿದೆ. ಕಾಡಿನಲ್ಲಿ ಬಹಳ ಹಿಂದೆ. ಅವನು ನೀವು ಮಾಡಿದ ಜಾಡುಗಳ ಮೇಲೆ ಈಗಾಗಲೇ ಹೋಗಿ ಬಂದಿದ್ದಾನೆ ಮತ್ತು ಈಗ ಅವನು ಬೇಟೆಗಾರರನ್ನು ನೋಡಿಕೊಳ್ಳಲು ಹೋಗಿದ್ದಾನೆ. ನಾನು ತೊಳೆದುಕೊಂಡು ಬಟ್ಟೆ ಹಾಕಿಕೊಂಡೆ ಮತ್ತು ನನ್ನ ಬಂದೂಕುಗಳನ್ನು ತುಂಬಿಸಿಕೊಂಡೆ. ನಂತರ ನಾವು ಒಂದು ಜಾರುಬಂಡಿಯಲ್ಲಿ ಹೋದೆವು ಮತ್ತು ಹೊರಟೆವು. ಚುರುಕಾದ ಹಿಮ ಇನ್ನೂ ಮುಂದುವರೆದಿತ್ತು. ಅದು ಶಾಂತವಾಗಿತ್ತು ಮತ್ತು ಸೂರ್ಯ ಕಾಣುತ್ತಿರಲಿಲ್ಲ. ನಮ್ಮ ಮೇಲೆ ದಟ್ಟವಾದ ಮಂಜು ಇತ್ತು ಮತ್ತು ಹಿಮಪಾತವು ಎಲ್ಲವನ್ನೂ ಆವರಿಸಿತ್ತು. ರಸ್ತೆಯುದ್ದಕ್ಕೂ ಸುಮಾರು 2 ಮೈಲಿಗಳಷ್ಟು ಚಲಾಯಿಸಿದ ನಂತರ ನಾವು ಕಾಡಿನ ಸಮೀಪಕ್ಕೆ ಬಂದಾಗ ಒಂದು ತಗ್ಗು ಪ್ರದೇಶದಿಂದ ಹೊಗೆಯ ಮೋಡವು ಏರುವುದನ್ನು ನಾವು ನೋಡಿದೆವು ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಕೋಲುಗಳನ್ನು ಹಿಡಿದ ಪುರುಷರು ಮತ್ತು ಮಹಿಳೆಯರು ಸೇರಿದಂತೆ ರೈತರ ಗುಂಪನ್ನು ತಲುಪಿದೆವು. ನಾವು ಕೆಳಗಿಳಿದು ಅವರ ಬಳಿಗೆ ಹೋದೆವು. ಪುರುಷರು ಆಲೂಗಡ್ಡೆಗಳನ್ನು ಹುರಿಯುತ್ತಾ ಮಹಿಳೆಯರೊಂದಿಗೆ ನಗುತ್ತಾ ಮತ್ತು ಮಾತನಾಡುತ್ತಾ ಕುಳಿತಿದ್ದರು. ಡೇಮಿಯನ್ ಕೂಡ ಅಲ್ಲಿದ್ದನು. ಮತ್ತು ನಾವು ಬಂದಾಗ ಜನರು ಎದ್ದು ನಿಂತರು ಮತ್ತು ಡೇಮಿಯನ್ ಅವರನ್ನು ನಾವು ಹಿಂದಿನ ದಿನ ಮಾಡಿದ ವೃತ್ತದಲ್ಲಿ ನಿಲ್ಲಿಸಲು ಕರೆದೊಯ್ದನು. ಅವರು ಒಬ್ಬೊಬ್ಬರಾಗಿ ಸಾಲಾಗಿ ಹೋದರು. ಪುರುಷರು ಮತ್ತು ಮಹಿಳೆಯರು ಒಟ್ಟು 30 ಜನರಿದ್ದರು. ಹಿಮವು ತುಂಬಾ ಆಳವಾಗಿತ್ತು. ನಾವು ಅವರನ್ನು ಸೊಂಟದಿಂದ ಮೇಲಕ್ಕೆ ಮಾತ್ರ ನೋಡಲು ಸಾಧ್ಯವಾಯಿತು. ಅವರು ಕಾಡಿನೊಳಗೆ ತಿರುಗಿದರು ಮತ್ತು ನನ್ನ ಸ್ನೇಹಿತ ಮತ್ತು ನಾನು ಅವರ ಜಾಡನ್ನು ಹಿಂಬಾಲಿಸಿದೆವು. ಅವರು ದಾರಿ ಮಾಡಿದರೂ ನಡೆಯುವುದು ಕಷ್ಟಕರವಾಗಿತ್ತು, ಆದರೆ ಮತ್ತೊಂದೆಡೆ ಬೀಳುವುದು ಅಸಾಧ್ಯವಾಗಿತ್ತು. ಅದು ಹಿಮದ 2 ಗೋಡೆಗಳ ನಡುವೆ ನಡೆಯುವಂತಿತ್ತು. ನಾವು ಈ ರೀತಿ ಸುಮಾರು ಅರ್ಧ ಮೈಲಿ ಹೋದೆವು. ಆಗ ನಾವು ಡೇಮಿಯನ್ ಬೇರೆ ದಿಕ್ಕಿನಿಂದ ಬರುತ್ತಿರುವುದು ಮತ್ತು ಹಿಮಗಾಲಿ ಬೂಟುಗಳನ್ನು ಧರಿಸಿ ನಮ್ಮ ಕಡೆಗೆ ಓಡಿಬರುತ್ತಿರುವುದು ಮತ್ತು ನಮ್ಮನ್ನು ಸೇರಿಕೊಳ್ಳಲು ಸನ್ನೆ ಮಾಡುತ್ತಿರುವುದನ್ನು ನೋಡಿದೆವು. ನಾವು ಅವನ ಕಡೆಗೆ ಹೋದೆವು ಮತ್ತು ಅವನು ನಾವು ಎಲ್ಲಿ ನಿಲ್ಲಬೇಕು ಎಂದು ತೋರಿಸಿದನು. ನಾನು ನನ್ನ ಸ್ಥಾನವನ್ನು ತೆಗೆದುಕೊಂಡೆ ಮತ್ತು ನನ್ನ ಸುತ್ತಲೂ ನೋಡಿದೆ. ನನ್ನ ಎಡಭಾಗದಲ್ಲಿ ಎತ್ತರದ ದೇವದಾರು ಮರಗಳಿದ್ದವು. ಅವುಗಳ ಕಾಂಡಗಳ ನಡುವೆ ನಾನು ದೂರದವರೆಗೆ ನೋಡಬಲ್ಲೆ ಮತ್ತು ಮರಗಳ ಹಿಂದೆ ಕಪ್ಪು ತೇಪೆ ಗೋಚರಿಸುವಂತೆ ಬಡಿತಗಾರನನ್ನು ನಾನು ನೋಡಬಲ್ಲೆ. ನನ್ನ ಮುಂದೆ ಯುವ ದೇವದಾರುಗಳ ದಟ್ಟವಾದ ಪೊದೆ ಇತ್ತು, ಸುಮಾರು ಒಬ್ಬ ಮನುಷ್ಯನ ಎತ್ತರದಷ್ಟು. ಅವುಗಳ ಕೊಂಬೆಗಳು ತೂಗಾಡುತ್ತಿದ್ದವು ಮತ್ತು ಹಿಮದಿಂದ ಒಟ್ಟಿಗೆ ಅಂಟಿಕೊಂಡಿದ್ದವು. ಈ ಪೊದೆಯ ಮೂಲಕ ದಟ್ಟವಾಗಿ ಹಿಮದಿಂದ ಆವೃತವಾದ ದಾರಿ ಇತ್ತು ಮತ್ತು ಅದು ನೇರವಾಗಿ ನಾನು ನಿಂತಿದ್ದ ಸ್ಥಳಕ್ಕೆ ಕರೆದೊಯ್ಯುತ್ತಿತ್ತು. ಪೊದೆ ನನ್ನ ಬಲಭಾಗಕ್ಕೆ ಚಾಚಿಕೊಂಡಿತ್ತು ಮತ್ತು ಒಂದು ಸಣ್ಣ ಬಯಲಿನಲ್ಲಿ ಕೊನೆಗೊಂಡಿತು. ಅಲ್ಲಿ ಡೇಮಿಯನ್ ನನ್ನ ಜೊತೆಗಾರ ನಿಲ್ಲಿಸುತ್ತಿರುವುದನ್ನು ನಾನು ನೋಡಿದೆ. ನಾನು ನನ್ನ 2 ಬಂದೂಕುಗಳನ್ನು ಪರೀಕ್ಷಿಸಿದೆ ಮತ್ತು ನಾನು ಎಲ್ಲಿ ನಿಲ್ಲುವುದು ಉತ್ತಮ ಎಂದು ಪರಿಗಣಿಸಿದೆ.
ನನ್ನ ಹಿಂದೆ 3 ಹೆಜ್ಜೆ ದೂರದಲ್ಲಿ ಎತ್ತರದ ದೇವದಾರು ಮರವೊಂದಿತ್ತು. ನಾನು ಅಲ್ಲಿ ನಿಲ್ಲುತ್ತೇನೆ ಎಂದು ನಾನು ಯೋಚಿಸಿದೆ. ತದನಂತರ ನಾನು ನನ್ನ 2ನೇ ಬಂದೂಕನ್ನು ಮರದ ಮೇಲೆ ಒರಗಿಸಿ ಇಡಬಹುದು. ಮತ್ತು ನಾನು ಪ್ರತಿ ಹೆಜ್ಜೆಯಲ್ಲಿಯೂ ಮೊಣಕಾಲುಗಳವರೆಗೆ ಹಿಮದಲ್ಲಿ ಮುಳುಗುತ್ತಾ ಮರದ ಕಡೆಗೆ ಹೋದೆ. ನಾನು ಹಿಮವನ್ನು ತುಳಿದು ಸುಮಾರು 1 ಗಜ ಚದರ ಜಾಗವನ್ನು ನಿಲ್ಲಲು ಸರಿಮಾಡಿಕೊಂಡೆ. ಒಂದು ಬಂದೂಕನ್ನು ನಾನು ನನ್ನ ಕೈಯಲ್ಲಿ ಇಟ್ಟುಕೊಂಡೆ. ಇನ್ನೊಂದನ್ನು ಗುಂಡು ಹಾರಿಸಲು ಸಿದ್ಧವಾಗಿ ಮರದ ಮೇಲೆ ಒರಗಿಸಿ ಇಟ್ಟೆ. ನಂತರ ನಾನು ನನ್ನ ಕಟಾರಿಯನ್ನು ಹೊರತೆಗೆದು ಮತ್ತೆ ಇರಿಸಿದೆ. ಅಗತ್ಯವಿದ್ದಲ್ಲಿ ಅದನ್ನು ಸುಲಭವಾಗಿ ಹೊರತೆಗೆಯಲು ಸಾಧ್ಯವಾಗುವಂತೆ ನೋಡಿಕೊಂಡೆ. ನಾನು ಈ ಸಿದ್ಧತೆಗಳನ್ನು ಮುಗಿಸುತ್ತಿದ್ದಂತೆ ಡೇಮಿಯನ್ ಕಾಡಿನಲ್ಲಿ ಕೂಗುತ್ತಿರುವುದು ಕೇಳಿಸಿತು. ಅದು ಮೇಲಿದೆ, ಅದು ಮೇಲಿದೆ. ಮತ್ತು ಡೇಮಿಯನ್ ಕೂಗಿದ ತಕ್ಷಣ ವೃತ್ತದಲ್ಲಿದ್ದ ರೈತರೆಲ್ಲ ತಮ್ಮ ವಿವಿಧ ಧ್ವನಿಗಳಲ್ಲಿ ಪ್ರತಿಕ್ರಿಯಿಸಿದರು. ಮೇಲೆ, ಮೇಲೆ, ಮೇಲೆ. ಓಹ್, ಓಹ್, ಓಹ್ ಎಂದು ಪುರುಷರು ಕೂಗಿದರು. ಆಯ್ತ್, ಆಯ್ತ್, ಆಯ್ತ್ ಎಂದು ಮಹಿಳೆಯರು ತೀಕ್ಷ್ಣ ಸ್ವರದಲ್ಲಿ ಕಿರುಚಿದರು. ಕರಡಿಯು ವೃತ್ತದ ಒಳಗೆ ಇತ್ತು ಮತ್ತು ಡೇಮಿಯನ್ ಅದನ್ನು ಓಡಿಸುತ್ತಿದ್ದಂತೆ ಸುತ್ತಲೂ ಇದ್ದ ಜನರು ಕೂಗುತ್ತಿದ್ದರು. ನನ್ನ ಸ್ನೇಹಿತ ಮತ್ತು ನಾನು ಮಾತ್ರ ಮೌನವಾಗಿ ಮತ್ತು ನಿಶ್ಚಲವಾಗಿ ಕರಡಿಯು ನಮ್ಮ ಕಡೆಗೆ ಬರುವುದನ್ನು ಕಾಯುತ್ತಿದ್ದೆವು. ನಾನು ನೋಡುತ್ತಾ ಮತ್ತು ಕೇಳುತ್ತಾ ನಿಂತಿದ್ದಾಗ ನನ್ನ ಹೃದಯವು ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಾನು ಬಂದೂಕನ್ನು ಬಿಗಿಯಾಗಿ ಹಿಡಿದು ನಡುಗುತ್ತಿದ್ದೆ. ಈಗ ಎಂದು ನಾನು ಯೋಚಿಸಿದೆ. ಅದು ಇದ್ದಕ್ಕಿದ್ದಂತೆ ಬರುತ್ತದೆ. ನಾನು ಗುರಿಯಿಟ್ಟು ಗುಂಡು ಹಾರಿಸುತ್ತೇನೆ ಮತ್ತು ಅದು ಬೀಳುತ್ತದೆ. ನನ್ನ ಎಡಭಾಗದಲ್ಲಿ, ಆದರೆ ದೂರದಲ್ಲಿ ಹಿಮದ ಮೇಲೆ ಏನೋ ಬೀಳುವ ಶಬ್ದ ಕೇಳಿಸಿತು. ನಾನು ಎತ್ತರದ ದೇವದಾರು ಮರಗಳ ನಡುವೆ ನೋಡಿದೆ ಮತ್ತು ಸುಮಾರು 50 ಹೆಜ್ಜೆ ದೂರದಲ್ಲಿ ಕಾಂಡಗಳ ಹಿಂದೆ ದೊಡ್ಡ ಮತ್ತು ಕಪ್ಪು ಬಣ್ಣದ ಏನನ್ನೋ ನೋಡಿದೆ. ನಾನು ಗುರಿಯಿಟ್ಟು ಕಾಯುತ್ತಿದ್ದೆ, ಯೋಚಿಸುತ್ತಾ, ಅದು ಇನ್ನಷ್ಟು ಹತ್ತಿರ ಬರುವುದಿಲ್ಲವೇ? ನಾನು ಕಾಯುತ್ತಿದ್ದಂತೆ ಅದು ತನ್ನ ಕಿವಿಗಳನ್ನು ಅಲ್ಲಾಡಿಸುವುದನ್ನು, ತಿರುಗುವುದನ್ನು ಮತ್ತು ಹಿಂದಕ್ಕೆ ಹೋಗುವುದನ್ನು ನೋಡಿದೆ. ತದನಂತರ ನಾನು ಅದರ ಪೂರ್ಣ ನೋಟವನ್ನು ಪಾರ್ಶ್ವದಲ್ಲಿ ನೋಡಿದೆ. ಅದು ದೊಡ್ಡ ಮೃಗವಾಗಿತ್ತು. ನನ್ನ ಉತ್ಸಾಹದಲ್ಲಿ ನಾನು ಗುಂಡು ಹಾರಿಸಿದೆ ಮತ್ತು ನನ್ನ ಗುಂಡು ಮರಕ್ಕೆ ಫ್ಲಾಪ್ ಎಂದು ಬಡಿದುಕೊಂಡ ಶಬ್ದ ಕೇಳಿಸಿತು. ಹೊಗೆಯ ಮೂಲಕ ನೋಡಿದಾಗ ನನ್ನ ಕರಡಿಯು ವೃತ್ತದೊಳಗೆ ಓಡಿಹೋಗಿ ಮರಗಳ ನಡುವೆ ಕಣ್ಮರೆಯಾಗುವುದನ್ನು ನಾನು ನೋಡಿದೆ. ಸರಿ ಎಂದು ನಾನು ಯೋಚಿಸಿದೆ. ನನ್ನ ಅವಕಾಶ ಹೋಯಿತು. ಅದು ನನ್ನ ಬಳಿಗೆ ಹಿಂತಿರುಗುವುದಿಲ್ಲ. ನನ್ನ ಜೊತೆಗಾರ ಅದನ್ನು ಶೂಟ್ ಮಾಡುತ್ತಾನೆ ಅಥವಾ ಅದು ಬಡಿತಗಾರರ ಸಾಲಿನ ಮೂಲಕ ತಪ್ಪಿಸಿಕೊಳ್ಳುತ್ತದೆ. ಯಾವುದೇ ಸಂದರ್ಭದಲ್ಲಿ ಅದು ನನಗೆ ಮತ್ತೊಂದು ಅವಕಾಶ ನೀಡುವುದಿಲ್ಲ. ಆದಾಗ್ಯೂ ನಾನು ನನ್ನ ಬಂದೂಕನ್ನು ಮರುಲೋಡ್ ಮಾಡಿದೆ ಮತ್ತು ಮತ್ತೆ ಕೇಳುತ್ತಾ ನಿಂತೆ. ರೈತರು ಎಲ್ಲೆಡೆ ಕೂಗುತ್ತಿದ್ದರು, ಆದರೆ ಬಲಭಾಗದಲ್ಲಿ ನನ್ನ ಜೊತೆಗಾರ ನಿಂತಿದ್ದ ಸ್ಥಳದಿಂದ ದೂರವಿಲ್ಲದೆ ಮಹಿಳೆಯೊಬ್ಬಳು ಉನ್ಮಾದದ ಧ್ವನಿಯಲ್ಲಿ ಕಿರುಚುತ್ತಿರುವುದು ನನಗೆ ಕೇಳಿಸಿತು. ಇಲ್ಲಿದೆ, ಇಲ್ಲಿದೆ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಓಹ್, ಓಹ್, ಆಯ್ತ್, ಆಯ್ತ್. ಕರಡಿಯನ್ನು ಅವಳು ನೋಡಿದ್ದಾಳೆಂದು ಸ್ಪಷ್ಟವಾಗಿತ್ತು. ನಾನು ಅದನ್ನು ನಿರೀಕ್ಷಿಸುವುದನ್ನು ಬಿಟ್ಟುಬಿಟ್ಟಿದ್ದೆ ಮತ್ತು ನನ್ನ ಜೊತೆಗಾರನ ಬಲಭಾಗದಲ್ಲಿ ನೋಡುತ್ತಿದ್ದೆ. ಇದ್ದಕ್ಕಿದ್ದಂತೆ ಡೇಮಿಯನ್ ಕೋಲೊಂದನ್ನು ಹಿಡಿದು ಹಿಮಗಾಲಿ ಬೂಟುಗಳಿಲ್ಲದೆ ಕಾಲುದಾರಿಯಲ್ಲಿ ನನ್ನ ಸ್ನೇಹಿತನ ಕಡೆಗೆ ಓಡಿಬರುತ್ತಿರುವುದನ್ನು ನಾನು ನೋಡಿದೆ. ಅವನು ಅವನ ಪಕ್ಕದಲ್ಲಿ ಕುಳಿತು ಏನನ್ನೋ ಗುರಿಯಿಟ್ಟಂತೆ ಕೋಲಿನಿಂದ ತೋರಿಸಿದನು. ತದನಂತರ ನನ್ನ ಸ್ನೇಹಿತ ತನ್ನ ಬಂದೂಕನ್ನು ಎತ್ತಿ ಅದೇ ದಿಕ್ಕಿನಲ್ಲಿ ಗುರಿಯಿಟ್ಟನು. ಕ್ರಾಕ್! ಅವನು ಗುಂಡು ಹಾರಿಸಿದನು. ಅಲ್ಲಿದೆ ಎಂದು ನಾನು ಯೋಚಿಸಿದೆ. ಅವನು ಅದನ್ನು ಕೊಂದಿದ್ದಾನೆ. ಆದರೆ ನನ್ನ ಜೊತೆಗಾರ ಕರಡಿಯ ಕಡೆಗೆ ಓಡಲಿಲ್ಲ ಎಂದು ನಾನು ನೋಡಿದೆ. ಸ್ಪಷ್ಟವಾಗಿ ಅವನು ಗುರಿ ತಪ್ಪಿದ್ದನು ಅಥವಾ ಗುಂಡು ಸಂಪೂರ್ಣ ಪರಿಣಾಮ ಬೀರಲಿಲ್ಲ. ಕರಡಿ ತಪ್ಪಿಸಿಕೊಳ್ಳುತ್ತದೆ ಎಂದು ನಾನು ಯೋಚಿಸಿದೆ. ಅದು ಹಿಂದಕ್ಕೆ ಹೋಗುತ್ತದೆ, ಆದರೆ ಅದು 2ನೇ ಬಾರಿಗೆ ನನ್ನ ಕಡೆಗೆ ಬರುವುದಿಲ್ಲ. ಆದರೆ ಅದೇನದು? ಏನೋ ಬಿರುಗಾಳಿಯಂತೆ ನನ್ನ ಕಡೆಗೆ ಬರುತ್ತಿತ್ತು, ಬರುತ್ತಿದ್ದಂತೆ ಗರ್ಜಿಸುತ್ತಿತ್ತು. ಮತ್ತು ಹಿಮವು ನನ್ನ ಹತ್ತಿರವೇ ಹಾರಿಹೋಗುವುದನ್ನು ನಾನು ನೋಡಿದೆ.
ನಾನು ನೇರವಾಗಿ ನನ್ನ ಮುಂದೆ ನೋಡಿದೆ ಮತ್ತು ಅಲ್ಲಿ ಕರಡಿಯು ಪೊದೆಯ ಮೂಲಕ ದಾರಿಯಲ್ಲಿ ನೇರವಾಗಿ ನನ್ನ ಕಡೆಗೆ ಧಾವಿಸಿ ಬರುತ್ತಿತ್ತು, ಸ್ಪಷ್ಟವಾಗಿ ಭಯದಿಂದ ತನ್ನನ್ನು ತಾನೇ ಮರೆತಂತಿತ್ತು. ಅದು ಕೇವಲ 6-7 ಹೆಜ್ಜೆ ದೂರದಲ್ಲಿತ್ತು ಮತ್ತು ನಾನು ಅದರ ಇಡೀ ದೇಹವನ್ನು ನೋಡಬಲ್ಲೆ, ಅದರ ಕಪ್ಪು ಎದೆ ಮತ್ತು ಕೆಂಪು ಮಚ್ಚಿಯುಳ್ಳ ದೊಡ್ಡ ತಲೆ. ಅದು ನೇರವಾಗಿ ನನ್ನ ಕಡೆಗೆ ನುಗ್ಗಿ ಬರುತ್ತಿತ್ತು ಮತ್ತು ಬರುತ್ತಿದ್ದಂತೆ ಹಿಮವನ್ನು ಚೆಲ್ಲಾಡುತ್ತಿತ್ತು. ಅದರ ಕಣ್ಣುಗಳಿಂದ ಅದು ನನ್ನನ್ನು ನೋಡಲಿಲ್ಲ ಎಂದು ನಾನು ನೋಡಬಲ್ಲೆ, ಆದರೆ ಭಯದಿಂದ ಹುಚ್ಚಿಯಂತೆ ಕುರುಡಾಗಿ ಓಡುತ್ತಿತ್ತು ಮತ್ತು ಅದರ ದಾರಿ ನಾನು ನಿಂತಿದ್ದ ಮರದ ನೇರಕ್ಕೆ ಕರೆದೊಯ್ಯುತ್ತಿತ್ತು. ನಾನು ನನ್ನ ಬಂದೂಕನ್ನು ಎತ್ತಿ ಗುಂಡು ಹಾರಿಸಿದೆ. ಅದು ಈಗ ನನ್ನ ಮೇಲೆ ಬರುವಷ್ಟರಲ್ಲಿತ್ತು ಮತ್ತು ನಾನು ಗುರಿ ತಪ್ಪಿರುವುದನ್ನು ನೋಡಿದೆ. ನನ್ನ ಗುಂಡು ಅದನ್ನು ದಾಟಿ ಹೋಗಿತ್ತು ಮತ್ತು ನಾನು ಗುಂಡು ಹಾರಿಸಿದ್ದನ್ನು ಅದು ಕೇಳಿಸಿಕೊಳ್ಳಲೂ ಇಲ್ಲ, ಆದರೆ ಇನ್ನೂ ತಲೆಕೆಳಗಾಗಿ ನನ್ನ ಕಡೆಗೆ ಬರುತ್ತಿತ್ತು. ನಾನು ನನ್ನ ಬಂದೂಕನ್ನು ಕೆಳಗಿಳಿಸಿ ಅದರ ತಲೆಗೆ ತಾಗುವಂತೆ ಮತ್ತೊಮ್ಮೆ ಗುಂಡು ಹಾರಿಸಿದೆ. ಕ್ರಾಕ್! ನಾನು ಹೊಡೆದೆ, ಆದರೆ ಅದನ್ನು ಸಾಯಿಸಲಿಲ್ಲ. ಅದು ತನ್ನ ತಲೆಯನ್ನು ಎತ್ತಿ ಕಿವಿಗಳನ್ನು ಹಿಂದಕ್ಕೆ ಮಡಚಿ ಹಲ್ಲುಗಳನ್ನು ತೋರಿಸುತ್ತಾ ನನ್ನ ಮೇಲೆ ಬಂತು. ನಾನು ನನ್ನ ಇತರ ಬಂದೂಕನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದೆ, ಆದರೆ ನಾನು ಅದನ್ನು ಮುಟ್ಟುವ ಮೊದಲೇ ಅದು ನನ್ನ ಮೇಲೆ ಬಿದ್ದು ನನ್ನನ್ನು ಹಿಮಕ್ಕೆ ತಳ್ಳಿ ನನ್ನ ಮೇಲೆ ಹಾದುಹೋಯಿತು. ದೇವರ ದಯೆಯಿಂದ ಅದು ನನ್ನನ್ನು ಬಿಟ್ಟು ಹೋಯಿತು ಎಂದು ನಾನು ಯೋಚಿಸಿದೆ. ನಾನು ಏಳಲು ಪ್ರಯತ್ನಿಸಿದೆ, ಆದರೆ ಏನೋ ನನ್ನನ್ನು ಒತ್ತಿ ಹಿಡಿದು ಏಳದಂತೆ ಮಾಡಿತು. ಕರಡಿಯ ರಭಸವು ಅದನ್ನು ನನ್ನನ್ನು ದಾಟಿ ಹೋಗುವಂತೆ ಮಾಡಿತ್ತು, ಆದರೆ ಅದು ಹಿಂದಿರುಗಿ ಬಂದು ತನ್ನ ದೇಹದ ಪೂರ್ಣ ತೂಕದಿಂದ ನನ್ನ ಮೇಲೆ ಬಿದ್ದಿತ್ತು. ಏನೋ ಭಾರವಾದದ್ದು ನನ್ನನ್ನು ಒತ್ತಿ ಹಿಡಿದಿರುವುದನ್ನು ಮತ್ತು ನನ್ನ ಮುಖದ ಮೇಲೆ ಏನೋ ಬೆಚ್ಚಗಿರುವುದನ್ನು ನಾನು ಭಾವಿಸಿದೆ, ಮತ್ತು ಅದು ನನ್ನ ಇಡೀ ಮುಖವನ್ನು ತನ್ನ ಬಾಯಿಗೆ ಎಳೆದುಕೊಳ್ಳುತ್ತಿದೆ ಎಂದು ನಾನು ಅರಿತುಕೊಂಡೆ. ನನ್ನ ಮೂಗು ಈಗಾಗಲೇ ಅದರೊಳಗೆ ಇತ್ತು ಮತ್ತು ನಾನು ಅದರ ಶಾಖವನ್ನು ಅನುಭವಿಸಿದೆ ಮತ್ತು ಅದರ ರಕ್ತದ ವಾಸನೆ ಬಂದಿತು. ಅದು ನನ್ನ ಹೆಗಲನ್ನು ತನ್ನ ಪಂಜಗಳಿಂದ ಒತ್ತಿ ಹಿಡಿದಿತ್ತು, ಇದರಿಂದ ನಾನು ಚಲಿಸಲು ಸಾಧ್ಯವಾಗಲಿಲ್ಲ. ನಾನು ಮಾಡಲು ಸಾಧ್ಯವಾದುದು ಎಂದರೆ ಅದರ ಬಾಯಿಯಿಂದ ನನ್ನ ಮೂಗು ಮತ್ತು ಕಣ್ಣುಗಳನ್ನು ಬಿಡಿಸಲು ಪ್ರಯತ್ನಿಸುತ್ತಾ ನನ್ನ ತಲೆಯನ್ನು ನನ್ನ ಎದೆಯ ಕಡೆಗೆ ಎಳೆದುಕೊಳ್ಳುವುದು, ಆದರೆ ಅದು ತನ್ನ ಹಲ್ಲುಗಳನ್ನು ಅವುಗಳಿಗೆ ಸಿಕ್ಕಿಸಲು ಪ್ರಯತ್ನಿಸುತ್ತಿತ್ತು. ನಂತರ ಅದು ತನ್ನ ಕೆಳಗಿನ ದವಡೆಯ ಹಲ್ಲುಗಳಿಂದ ನನ್ನ ಹಣೆಯನ್ನು ಕೂದಲಿನ ಕೆಳಗೆ ಮತ್ತು ತನ್ನ ಮೇಲಿನ ದವಡೆಯಿಂದ ನನ್ನ ಕಣ್ಣುಗಳ ಕೆಳಗಿನ ಮಾಂಸವನ್ನು ಹಿಡಿದು ತನ್ನ ಹಲ್ಲುಗಳನ್ನು ಮುಚ್ಚುತ್ತಿದೆ ಎಂದು ನಾನು ಭಾವಿಸಿದೆ. ನನ್ನ ಮುಖವನ್ನು ಕತ್ತಿಗಳಿಂದ ಕತ್ತರಿಸಿದಂತಾಯಿತು. ನಾನು ತಪ್ಪಿಸಿಕೊಳ್ಳಲು ಹೋರಾಡಿದೆ, ಆದರೆ ಅದು ನಾಯಿಯಂತೆ ಅಗಿಯುತ್ತಾ ತನ್ನ ದವಡೆಗಳನ್ನು ಮುಚ್ಚಲು ಅವಸರ ಮಾಡುತ್ತಿತ್ತು. ನಾನು ಹೇಗೋ ಮಾಡಿ ನನ್ನ ಮುಖವನ್ನು ತಿರುಗಿಸಿದೆ, ಆದರೆ ಅದು ಅದನ್ನು ಮತ್ತೆ ತನ್ನ ಬಾಯಿಗೆ ಎಳೆಯಲು ಪ್ರಾರಂಭಿಸಿತು. ಈಗ ಎಂದು ನಾನು ಯೋಚಿಸಿದೆ, ನನ್ನ ಅಂತ್ಯವು ಬಂತು. ನಂತರ ನಾನು ತೂಕವು ಎತ್ತಲ್ಪಟ್ಟಂತೆ ಭಾವಿಸಿದೆ ಮತ್ತು ಮೇಲೆ ನೋಡಿದಾಗ ಅದು ಅಲ್ಲಿಲ್ಲ ಎಂದು ನಾನು ನೋಡಿದೆ. ಅದು ನನ್ನಿಂದ ಹಾರಿಹೋಗಿ ಓಡಿಹೋಯಿತು. ನನ್ನನ್ನು ಕರಡಿಯು ಕೆಡವಿ ಕಚ್ಚಲು ಪ್ರಾರಂಭಿಸಿದಾಗ ನನ್ನ ಜೊತೆಗಾರ ಮತ್ತು ಡೇಮಿಯನ್ ರಕ್ಷಿಸಲು ಧಾವಿಸಿದರು. ನನ್ನ ಜೊತೆಗಾರ ಅವಸರದಲ್ಲಿ ಎಡವಟ್ಟು ಮಾಡಿದ ದಾರಿಯನ್ನು ಅನುಸರಿಸುವ ಬದಲು ಆಳವಾದ ಹಿಮಕ್ಕೆ ಓಡಿ ಬಿದ್ದು ಹೋದನು. ಅವನು ಹಿಮದಿಂದ ಹೊರಬರಲು ಹೆಣಗಾಡುತ್ತಿದ್ದಾಗ ಕರಡಿಯು ನನ್ನನ್ನು ಕಚ್ಚುತ್ತಿತ್ತು. ಆದರೆ ಡೇಮಿಯನ್ ಬಂದೂಕಿಲ್ಲದೆ ಮತ್ತು ಕೈಯಲ್ಲಿ ಕೇವಲ ಕೋಲಿನೊಂದಿಗೆ ದಾರಿಯಲ್ಲಿ ಓಡುತ್ತಾ ಕೂಗಿದನು, ಅದು ಯಜಮಾನನನ್ನು ತಿನ್ನುತ್ತಿದೆ, ಅದು ಯಜಮಾನನನ್ನು ತಿನ್ನುತ್ತಿದೆ. ಮತ್ತು ಅವನು ಓಡುತ್ತಿದ್ದಂತೆ ಕರಡಿಗೆ ಕೂಗಿದನು, ಓಹ್ ನೀನು ಮೂರ್ಖ, ಏನು ಮಾಡುತ್ತಿದ್ದಿ, ಬಿಡು ಬಿಡು. ಕರಡಿಯು ಅವನ ಮಾತಿಗೆ ಒಪ್ಪಿ ನನ್ನನ್ನು ಬಿಟ್ಟು ಓಡಿಹೋಯಿತು. ನಾನು ಎದ್ದಾಗ ಕುರಿಯನ್ನು ಕೊಂದಂತೆ ಹಿಮದ ಮೇಲೆ ತುಂಬಾ ರಕ್ತವಿತ್ತು ಮತ್ತು ನನ್ನ ಕಣ್ಣುಗಳ ಮೇಲೆ ಮಾಂಸವು ಹರಿದು ತೂಗಾಡುತ್ತಿತ್ತು, ಆದರೂ ನನ್ನ ಉತ್ಸಾಹದಲ್ಲಿ ನನಗೆ ನೋವು ಅನಿಸಲಿಲ್ಲ. ಅಷ್ಟರಲ್ಲಿ ನನ್ನ ಜೊತೆಗಾರ ಬಂದಿದ್ದನು ಮತ್ತು ಇತರ ಜನರು ಸುತ್ತಲೂ ಸೇರಿದ್ದರು. ಅವರು ನನ್ನ ಗಾಯವನ್ನು ನೋಡಿದರು ಮತ್ತು ಅದರ ಮೇಲೆ ಹಿಮವನ್ನು ಹಾಕಿದರು. ಆದರೆ ನಾನು ನನ್ನ ಗಾಯಗಳ ಬಗ್ಗೆ ಮರೆತು ಕೇವಲ ಕೇಳಿದೆ, ಕರಡಿ ಎಲ್ಲಿದೆ? ಅದು ಯಾವ ಕಡೆ ಹೋಯಿತು? ನಾನು ಕೇಳಿದೆ, ಅದು ಇಲ್ಲಿದೆ, ಅದು ಇಲ್ಲಿದೆ. ಮತ್ತು ಕರಡಿಯು ಮತ್ತೆ ನಮ್ಮ ಕಡೆಗೆ ಓಡಿ ಬರುವುದನ್ನು ನಾವು ನೋಡಿದೆವು.
ನಾವು ನಮ್ಮ ಬಂದೂಕುಗಳನ್ನು ತೆಗೆದುಕೊಂಡೆವು, ಆದರೆ ಯಾರೂ ಗುಂಡು ಹಾರಿಸುವ ಮೊದಲು ಅದು ಓಡಿಹೋಯಿತು. ಅದು ಉಗ್ರವಾಗಿ ಬೆಳೆದಿತ್ತು ಮತ್ತು ನನ್ನನ್ನು ಮತ್ತೆ ಕಚ್ಚಲು ಬಯಸಿತು, ಆದರೆ ಅಷ್ಟು ಜನರನ್ನು ನೋಡಿ ಹೆದರಿತು. ಅದರ ತಲೆಯಿಂದ ರಕ್ತ ಬರುತ್ತಿರುವುದನ್ನು ಅದರ ಜಾಡಿನಿಂದ ನಾವು ನೋಡಿದೆವು ಮತ್ತು ಅದನ್ನು ಹಿಂಬಾಲಿಸಲು ನಾವು ಬಯಸಿದೆವು. ಆದರೆ ನನ್ನ ಗಾಯಗಳು ತುಂಬಾ ನೋವಿನಿಂದ ಕೂಡಿದ್ದರಿಂದ ನಾವು ವೈದ್ಯರನ್ನು ಹುಡುಕಲು ಪಟ್ಟಣಕ್ಕೆ ಹೋದೆವು. ವೈದ್ಯರು ರೇಷ್ಮೆಯಿಂದ ನನ್ನ ಗಾಯಗಳನ್ನು ಹೊಲಿದರು ಮತ್ತು ಅವು ಬೇಗನೆ ವಾಸಿಯಾಗಲು ಪ್ರಾರಂಭಿಸಿದವು. 1 ತಿಂಗಳ ನಂತರ ನಾವು ಮತ್ತೆ ಆ ಕರಡಿಯನ್ನು ಬೇಟೆಯಾಡಲು ಹೋದೆವು, ಆದರೆ ಅದನ್ನು ಮುಗಿಸುವ ಅವಕಾಶ ನನಗೆ ಸಿಗಲಿಲ್ಲ. ಅದು ವೃತ್ತದಿಂದ ಹೊರಗೆ ಬರಲಿಲ್ಲ, ಆದರೆ ಭಯಾನಕ ಧ್ವನಿಯಲ್ಲಿ ಗರ್ಜಿಸುತ್ತಾ ಸುತ್ತಲೂ ಸುತ್ತಿತು. ಡೇಮಿಯನ್ ಅದನ್ನು ಕೊಂದನು. ನನ್ನ ಗುಂಡಿನಿಂದ ಕರಡಿಯ ಕೆಳಗಿನ ದವಡೆ ಮುರಿದಿತ್ತು ಮತ್ತು ಅದರ ಒಂದು ಹಲ್ಲು ಕಳಚಿತ್ತು. ಅದು ದೊಡ್ಡ ಪ್ರಾಣಿಯಾಗಿತ್ತು ಮತ್ತು ಅದ್ಭುತವಾದ ಕಪ್ಪು ತುಪ್ಪಳವನ್ನು ಹೊಂದಿತ್ತು. ನಾನು ಅದನ್ನು ತುಂಬಿಸಿಟ್ಟೆ ಮತ್ತು ಅದು ಈಗ ನನ್ನ ಕೋಣೆಯಲ್ಲಿದೆ. ನನ್ನ ಹಣೆಯ ಮೇಲಿನ ಗಾಯಗಳು ವಾಸಿಯಾದವು, ಗಾಯದ ಗುರುತುಗಳು ಈಗ ಕಷ್ಟದಿಂದ ಕಾಣಿಸುತ್ತವೆ.